ಹೇಗಿದೆ ಸರ್ ಹುನಗುಂದ? ಹುನಗುಂದ ಬಹಳ ವಿಶಾಲವಾಗಿದೆ. ಓಕೆ. ಯಾಕಂದರೆ ನಮ್ಮ ಕ್ಷೇತ್ರ ವಿಶೇಷವಾಗಿ ಕೃಷಿಯನ್ನು ಅವಲಂಬಿತ ಆದಂಥ ಕ್ಷೇತ್ರ, ರೈತಾಪಿ ವರ್ಗ ಇರುವಂಥ ಕ್ಷೇತ್ರ, ಉದ್ದಿಮೆ ಇಲ್ಲ, ಕಾರ್ಖಾನೆಗಳಿಲ್ಲ, ಇವತ್ತು ಹಿಂದುಳಿದಂಥ ಕ್ಷೇತ್ರ. ಅನೇಕ ಅಭಿವೃದ್ಧಿ ಪರ ಕೆಲಸವನ್ನು ಬಹುತೇಕ ಇವತ್ತು ನಾನು 2013ರಲ್ಲಿ ಶಾಸಕನಾದ ಮೇಲೆ ನೀರಾವರಿ ಯೋಜನೆಗಳಿರಲಿಲ್ಲ. ನಮ್ಮ ತಂದೆಯವರ ಕನಸು ಕೂಡ ಅದೇ ಆಗಿತ್ತು. ಅವರು ಸಚಿವರಾದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಒಂದು ನೀರಾವರಿ ಯೋಜನೆಯನ್ನು, ರಾಮತಾಳ ಮರೋಳಿ ನೀರಾವರಿ ಯೋಜನೆಯನ್ನು ತೆಗೆದುಕೊಂಡು ಹೋದರು. ಸುಮಾರು 5.84 TMC ಕೃಷ್ಣಾ ನದಿಯಂತರ ನೀರನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಹುನಗುಂದ ಮತಕ್ಷೇತ್ರದ ಶೇಕಡ 80% ನೀರಾವರಿಯನ್ನು ಇವತ್ತು ಮಾಡಿದಂಥ ನಮ್ಮ ತಂದೆಯವರು ಅದನ್ನು ಮುಂದುವರೆದು ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಶಾಸಕನಾದ ಮೇಲೆ ಸುಮಾರು 60,000 ಎಕರೆ ಭೂಮಿಗೆ ಇವತ್ತು ಹನಿ ನೀರಾವರಿಯನ್ನು ಯೋಜನೆ ಮಾಡಿದ್ವಿ. ಅನೇಕ ರಸ್ತೆ ಅಭಿವೃದ್ಧಿ ಕೆಲಸ, ಕುಡಿ ನೀರಿನ ಯೋಜನೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಹುನಗುಂದ ತಾಲೂಕು ಮತ್ತು ಕಳೆದ ಸರ್ಕಾರದಲ್ಲಿ ಏನು ಹೊಸದಾಗಿ ಇಳಕಲ್ ತಾಲೂಕನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮಾಡಿಕೊಟ್ರು. ಇವತ್ತು ಎರಡೂ ಚಲಗೈ ತಾಲೂಕಿನ ಜನತೆ, ರೈತರು ಮತ್ತು ಈ ಕಡೆ ನಮ್ಮ ಇಳಕಲ್ ತಾಲೂಕಿನಲ್ಲಿ ಬಂದರೆ ಸ್ವಲ್ಪ ನಮ್ಮ ನೇಕಾರ ಬಂಧುಗಳು ಮತ್ತು ಸ್ವಲ್ಪ ಈ ಗ್ರಾನೈಟ್ ಉದ್ದಿಮೆ ಕೂಡ ಇದೆ. ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಜ ಸರ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಶಿವಶಂಕರಪ್ಪ ಕಾಶಪ್ಪನವರಂದ್ರು ಕೂಡ ಅವ್ರದೇ ಆದ ಒಂದು ಗತ್ತು ಗೈರತ್ತು ಇದ್ದಂಥದ್ದು. ಅವರು 3 ಸಲ ಅನ್ಕೋತೀನಿ ಶಾಸಕರಾಗಿ, 3 ಬಾರಿ ಶಾಸಕರಾಗಿ. ನಿಮ್ಗೆ ಏನೋ ಮೊದಲೇ ನಿರ್ಧಾರ ಆಗಿತ್ತಾ ಶಾಸಕರಾಗಬೇಕು, ರಾಜಕೀಯಕ್ಕೆ ಬರಬೇಕು ಅಂತ? ತಂದೆಯವ್ರು ಏನ್ ಹೇಳಿದ್ರು? ಇಲ್ಲ, ನಾನು ವೈದ್ಯಕೀಯ MBBS ಅನ್ನು ಓದ್ತಾ ಇದ್ದೆ MS ರಾಮಯ್ಯದಲ್ಲಿ. ಹೌದು. ನಮ್ಮ ತಂದೆಯವರು 3 ಬಾರಿ ಶಾಸಕರಾಗಿದ್ದರು. ಎಸ್ ಎಂ ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಅವರು ಅನೇಕ ಜನಪರವಾದ ಕಾರ್ಯವನ್ನು ಮಾಡ್ತಾ ಸತತವಾಗಿ 3 ಬಾರಿ ಗೆದ್ದಿದ್ರು. ನಮ್ಮ ರಾಜಕೀಯ ಜೀವನಕ್ಕೆ ನಾನು ಪ್ರವೇಶ ಮಾಡೋದಿಲ್ಲ ಅಂತ ಭಾವನೆ ಇತ್ತು. ಆದರೆ ಅನಿವಾರ್ಯ ಕಾರಣದಿಂದ ನಮ್ಮ ತಂದೆಯವರ ಅಕಾಲಿಕ ಮರಣದ ನಂತರ ನಮ್ಮ ತಾಯಿಯವರಿಗೆ ನಮ್ಮ ಪಕ್ಷದ ನಾಯಕರು ಏನು ಶಾಸಕರನ್ನಾಗಿ ಉಪಚುನಾವಣೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟ ಮೇಲೆ ನಮ್ಮ ತಾಯಿಯವರು ಕೂಡ ಶಾಸಕರಾದರು. ಅವರಿಗೆ ಇವತ್ತು ಆಸರೆಯಾಗಿ ಅವರ ಜೊತೆಗೆ ಬಹುತೇಕ ಅವರು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ರು, ಅನುಭವ ಇತ್ತು. ಆದರೂ ಅವರಿಗೆ ಒಂದು ಸಪೋರ್ಟ್ ಆಗಿ ನಾನು ನಿಲ್ಲಬೇಕು ಅನ್ನೋ ಒಂದು ಕಾರಣದಿಂದ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ನಾನು ತಾಯಿಯವರ ಜೊತೆಗೆ ನಾನು ರಾಜಕೀಯದಲ್ಲಿ ಸಂಪೂರ್ಣವಾಗಿ ಗುರುತಿಸ್ಕೊಂಡೆ. ಮುಂದೆ ನಮ್ಮ ನಾಯಕರು ಕರೆದು, ಇಲ್ಲ 2008ರಲ್ಲಿ ಇಲ್ಲ ನೀವೇ ಚುನಾವಣೆ ನಿಂತ್ಕೊಂಡ್ಬಿಡ್ರಿ ಅಂತೇಳಿ ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಇವತ್ತು ಅದರಿಂದ ನಾನು ನನ್ನ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಟು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆಯುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನಿಮ್ಮಂಥವ್ರು ರಾಜಕೀಯದಲ್ಲಿ ಇರಬೇಕು ನಿಜಕ್ಕೂ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.